ಡಿನೋಟಿಫಿಕೇಶನ್ಗೆ ಅಧಿಸೂಚನೆ ಆಗಿದ್ದು 1991 ಇರಬೇಕು. ಆ ಜಾಗದ ಹೆಸರು ಶ್ರೀನಿಂಗ ಬಿನ್ ಜವರ ಅನ್ನುವಂಥ ಅವರ ಹೆಸರಲ್ಲಿತ್ತು. ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಟರು. ಕಾಂಪನ್ಸೇಷನ್ ಕೊಟ್ಟ ನಂತರ ಹೇಗೆ ಸಿದ್ದರಾಮಯ್ಯನವರ ಪತ್ನಿಯವರ ಅಣ್ಣ ಮಲ್ಲಿಕಾರ್ಜುನ್ ಸ್ವಾಮಿ ಅವ್ರು ಹೆಂಗ್ ಬೈಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಒಂದು ಪ್ರಶ್ನೆ ಆಯ್ತಾ. ದೇವನೂರು ಬಡಾವಣೆಯಲ್ಲಿ ಕೊಡಬೇಕಾಗಿದ್ದ ಜಾಗದಲ್ಲಿ ಯಾಕೆ ವಿಜಯನಗರ ಬೆಲೆ ಬಾಳುವಂತ ವಿಜಯನಗರ ಬಡಾವಣೆಯಲ್ಲಿ ಅವರಿಗೆ ಸೈಟ್ಗಳನ್ನ ಕೊಟ್ರು? ಗೊತ್ತಾಯ್ತು ಮಾನ್ಯ ಬಿಜೆಪಿ ವಕ್ತಾರರೇ, ಗೊತ್ತಾಯ್ತು, ಕೇಳಿಸ್ಕೊಳ್ಳಿ. 92 ಅಲ್ಲಿ ನೋಟಿಫೈ ಆಗುತ್ತೆ, 98 ಅಲ್ಲಿ ಡಿನೋಟಿಫೈ ಆಗುತ್ತೆ. 2005ರಲ್ಲಿ ಕೊಂಡ್ಕೊಳ್ಳೋದು ಯಾರು? ಸಿದ್ದರಾಮಯ್ಯವರ ಬಾವಮೈದ ಕೊಂಡ್ಕೊಳ್ಳೋದು, ಸಿದ್ದರಾಮಯ್ಯವರ ಪತ್ನಿ ಅಲ್ಲ. ಸಿದ್ದರಾಮಯ್ಯ ಅವರು ಬಾವಮೈದ 2005ರಲ್ಲಿ ಕೊಂಡ್ಕೊಂಡ್ಮೇಲೆ ಅರ್ಶಿನ ಕುಂಕುಮ ಇದರಲ್ಲಿ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ. ಕ್ವಶನ್ ಕೇಳಿದ್ರಲ್ಲ ಕೇಳಿಸ್ಕೊಳ್ಳಿ. 2005ರಲ್ಲಿ ಕೊಂಡ್ಕೊಂಡಿರೋರು 2010ರಲ್ಲಿ ಅವ್ರಿಗೆ ಅರ್ಶಿನ ಕುಂಕುಮ ಇದ್ರಲ್ಲಿ ಕೊಡೋದು. ಪ್ರತಿಯೊಂದು ಪಾಲಿಟಿಷಿಯನ್ ತೆಗಿರಿ, ಗಿಫ್ಟ್ ಇಡ್ಸ್ ತೆಗಿರಿ, ನಮ್ದು ನಾವ್ ನೋಡ್ತಿದ್ರಲ್ಲ, ಬೇರೆಯವ್ರದ್ದು ನೋಡೋಣ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ 2015ರಲ್ಲಿ ಕೂಡ ವಿತೌಟ್ ಗಿವಿಂಗ್ ನೋಟಿಫಿಕೇಶನ್, ನೋಟಿಫೈಯಿಂಗ್ ಅಂಡರ್ 41 or 61 ಅಕ್ವೈರ್ ಮಾಡುತ್ತಾ ಲ್ಯಾಂಡ್ ನ. ಹೆಂಗ್ ಅಕ್ವೈರ್ ಮಾಡಿದ್ರು? 4161 ನೋಟಿಫಿಕೇಶನ್ ಕೊಡ್ತಾ ಇತ್ತು ಓನರ್ ಆಫ್ ದ ಲ್ಯಾಂಡ್ ಗೆ. ಅದಾದ್ಮೇಲೆ ಸ್ವಾಮಿ ಈ 3.16 ಎಕರೆಗೆ 2017ರಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಅವ್ರು ಲೆಟರ್ ಬರೀತಾರೆ. ಅವಾಗ ಸಿಎಂ ಯಾರಿದ್ರು? ಸಿದ್ದರಾಮಯ್ಯ. ನಿಮ್ ಪ್ರಕಾರ ಇದ್ರೆ ಸಿದ್ದರಾಮಯ್ಯ ದ ಜೆಂಟಲ್ಮನ್ ದಟ್ ಹಿ ವಾಸ್, ಹಿ ಕುಡ್ ಹ್ಯಾವ್ ಗಿವನ್ ಆಲ್ ದ ಸೈಟ್ಸ್ ಟು ಹಿಸ್ ವೈಫ್. ಅವ್ರು ಯಾವತ್ತೂ ಈ ಕೆಲಸ ಮಾಡಿಲ್ಲ. ಆ 14 ಸೈಟ್ ಕೊಟ್ಟಿರೋದು ನಿಮ್ಮ ಬಿಜೆಪಿ ಸರ್ಕಾರನೇ ಹೊರತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಲ್ಲ. ಇವತ್ತೇನ ಅಲ್ಲಿ ಭ್ರಷ್ಟಾಚಾರ ಇದ್ರೆ ಅದನ್ನ ಮಾಡಿದ್ರೆ ಅದು ಬಿಜೆಪಿ ಅವ್ರು ಆನ್ಸರ್ ಮಾಡ್ಬೇಕೇ ಹೊರತು ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ ನಾನು ನಿಮ್ ಮುಂದೆ ಫ್ಯಾಕ್ಟ್ಸ್ ಇಡ್ತೇನೆ.